ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ತುಂಬ ಹಳೆ ಕಾಲದಿಂದ ಮಾಡ್ತಿದ್ದಂಥ ಕುಚ್ಚಲಕ್ಕಿ ಲಾಡು ಅಂತಲೂ ಹೇಳ್ಬೋದು. ಕುಚ್ಚಲಕ್ಕಿ ಲಾಡು ಮಾಡೋದಕ್ಕೆ ನಾವಿಲ್ಲಿ ಸುಮಾರು 1 kg ಆಗೋಷ್ಟು ಕುಚ್ಚಲಕ್ಕಿನ ಕ್ಲೀನಾಗಿ ತೊಳೆದು ನೀರೆಲ್ಲ ಬಸಿದು ಸ್ವಲ್ಪ 1 ತಾಸು 1 ಅವರ್ ಆಗುವಷ್ಟು ಗಾಳಿಗೆ ಹರಡಿಡಬೇಕು. ನಾವಿಲ್ಲಿ ಫ್ಯಾನ್ ಹಾಕಿ ಒಳಗಡೆನೆ ಹಾಕ್ಕೊಂಡಿದ್ವಿ, ಬಿಸಿಲಲ್ಲೆಲ್ಲ ಒಣಗಿಸೋಕ್ಕಿಲ್ಲ. ಇದು ಸ್ವಲ್ಪ ಗಾಳಿಗೆ ನೀರಿನ ಪಸೆ ಎಲ್ಲ ಆರೋವರೆಗೂ ಒಣಗಿಸ್ಕೊಳ್ಬೇಕು. ಹಾಗೆ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಅದನ್ನು ಹುರ್ಕೊಳ್ಳೋದು ಅಂದರೆ ಕುಚ್ಚಲಕ್ಕಿ ಸ್ವಲ್ಪ ಅರಳ್ಕೊಂಡು ಚಟಪಟ ಅಂತ ಸೌಂಡ್ ಬರ್ತದೆ. ಆ ಸೌಂಡ್ ಬರೋ ತನಕ ಚೆಂದ ಹುರ್ಕೊಳ್ಬೇಕು. ಸ್ವಲ್ಪನೇ ಹಾಕೊಂಡು ಹುರ್ಕೊಳ್ಬೇಕಾಗ್ತದೆ. ಎಂತಕ್ಕಂದ್ರೆ ಅವ್ರು ಅಕ್ಕಿ ಒಂದೇ ಸಲ ಹಾಕಿ ಹುರಿದ್ರೆ ಅದು ಹುರಿಯೋದಿಲ್ಲ, ಸರಿಯಾಗಿ ಬೇಯೋದಿಲ್ಲ, ಅಕ್ಕಿ ಅರಳು ಬರೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಹಾಕೊಂಡು ನಾವು 1 kg ಅಕ್ಕಿನ ಒಂದು 5-6 ಸಲ ಹಾಕಿ ಹುರ್ಕೊಂಡ್ವಿ. ಈ ಕುಚ್ಚಲಕ್ಕಿ ಲಾಡು ನೀವು ಮಕ್ಕಳಿಗೆ ಬೇಕಾದ್ರೂ ಮಾಡ್ಕೊಳ್ಬೋದು, ಅಂದರೆ ಟಿಫಿನ್ ಬಾಕ್ಸ್ಗೆ ಆ ಥರ ಮಾಡ್ಕೊಳ್ಬೋದು, ಇಲ್ಲಾಂದರೆ ನೀವು ಮನೇಲಿ ತಿನ್ನೋಕ್ಕೂ ಮಾಡ್ಕೊಳ್ಬೋದು. ಇದು ಮೊದಲಿನ ಕಾಲದಿಂದ ಮಾಡ್ತಿದ್ದಂಥ ತಿಂಡಿ, ಹಾಗೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಮಕ್ಕಳಿಗೆಲ್ಲ ದಿನ ಒಂದೊಂದು ಕೊಡ್ತಿದ್ರೆ ಅವ್ರಿಗೆ ಸ್ಟ್ರೆಂತು ಬರ್ತದೆ. ಹಾಗೆ ಅಂದರೆ ಅವ್ರಿಗೆ ಅಷ್ಟೊತ್ತಿಗೆ ಎನರ್ಜಿನೂ ಸಿಗ್ತದೆ. ಅಂದರೆ ಕುಚ್ಚಲಕ್ಕಿಲಿ ಸ್ವಲ್ಪ ಜಾಸ್ತಿ ಎನರ್ಜಿ ಸಿಗ್ತದೆ ಅವ್ರಿಗೆ. ಲಾಸ್ಟ್ ಮಂಡಿ ಅಲ್ಲ ಮಗ, ಎಂತ ಮಗಳು ಗುಲಾಬಿ ಹೂ ನೋಡು. ಅದಕ್ಕೆ ಈ ಬಿಸಿಗೆ ಬೇಸಿಗೆಗೆ ಸಾಕು ಬಾ. ಎಲ್ಲನೂ ಹುರಿದು ಸ್ವಲ್ಪ ತಣ್ಣಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕೊಂಡು ಹಿಟ್ಟು ಮಾಡ್ಕೊಳ್ಳೋದು. ನೀವು ಮಿಕ್ಸಿ ಜಾರಲ್ಲಿ ಹಾಕೊಂಡು ಹಿಟ್ಟು ಮಾಡ್ಕೊಳ್ಬೋದು. ಹಳೆ ಕಾಲದಲ್ಲೆಲ್ಲ ಬೀಸು ಕಲ್ಲಲ್ಲಿ ಹಿಟ್ಟು ಮಾಡ್ತಿದ್ರು. ಹಾಗೆ ಇದು ಎಷ್ಟು ಗರ್ಗರಿ ಆಗೋದೇನ ತಿಂದು ತೋರಿಸ್ದೆ, ಸೌಂಡ್ ಕೇಳಿ. ಹಿಂಗೆ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟು ಮಾಡ್ಕೊಂಡ್ರೆ ಆಯಿತು. ಇದು ಸ್ವಲ್ಪ ಜರಿ ಇಟ್ಕೊಂಡ್ರೆ ಒಡ್ಡಿಲ್ಲ, ಇಲ್ಲ ಫುಲ್ ನೈಸ್ ಬೇಕು ಅಂದರೂ ನೈಸಾಗಿ ರುಬ್ಕೊಳ್ಬೋದು ನೀವು. ನೋಡು ಸಾಕು, ಹಿಟ್ಟು ನೈಸು ಸಾಕಲ್ಲ. ಮತ್ತು ಬಗಿಲ್ ಜರಿ ಆದ್ರೆ ಚಲೋ ಅದು. ಹಂಗೆ ಈ ಕುಚ್ಚಲಕ್ಕಿ ಒಳ್ಕಲ್ಲಲ್ಲಿ ಮೆರೆದು ಮಾಡೋದಕ್ಕಿ ಆಗಿತ್ತು. ಅಲ್ಲಿ ನಾವು ತಗೊಂಡಿದ್ರು ಸ್ವಲ್ಪ ಮೆರೆದಕ್ಕಿ ಮಾಡೋರ ಹತ್ರ. ಅದನ್ನೇ ನಾವು ಈ ಲಾಡು ಮಾಡ್ತಿದ್ರು. ನೀವು ಕಾಮನ್ ಆಗಿ ಬಿಳಿ ಅಕ್ಕಿ ಸಿಗ್ತದಲ್ವ ಕುಚ್ಚಲಕ್ಕಿ, ಅದರಲ್ಲೂ ಮಾಡ್ಬೋದು. ಹಾಗೆ ಈಗ ಎಷ್ಟು ಬೇಕು ಅದಕ್ಕೆ ಬೆಲ್ಲ ಕೆರ್ಸ್ಕೊಳ್ಳೋದು. ಬೆಲ್ಲ ನಾವು 1 kgಗೆ ಹತ್ತತ್ರ 1 kgಕ್ಕಿಂತ ಸ್ವಲ್ಪ ಕಡಿಮೆ ಹಾಕಬೇಕು. 1 kgಕ್ಕಿಂತ ಸ್ವಲ್ಪ ಜಾಸ್ತಿನೇ ಇತ್ತು ಅಕ್ಕಿ. ಅದಕ್ಕಾಗಿ ನಾವಿಲ್ಲಿ 1 kg ಬೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರು. ಹಾಗೆ ನೋಡಿ ಕನ್ಸಿಸ್ಟೆನ್ಸಿ ಹೆಂಗದೆ ಅಂತೇಳಿ. ಈ ಕನ್ಸಿಸ್ಟೆನ್ಸಿಲಾದರೆ ಕರೆಕ್ಟ್ ಆಗ್ತದೆ ಲಾಡುಗೆ. ನೀವು ಈ ಥರ ಲಾಡು ಮಾಡಿ ಇಟ್ಕೊಂಡ್ರೆ ತಿಂಗಳಗಟ್ಟಲೆ ಇಟ್ಕೊಳ್ಬೋದು ಆರಾಮಾಗಿ. ಹಾಗೆ ಅದನ್ನು ಮಕ್ಕಳ ತಿಂಡಿ ಡಬ್ಬಿಗೆ ಶಾಲೆಗೆ ಹಾಕಿ ಕಳಿಸ್ಕೊಡ್ಬೋದು ಒಂದೊಂದು. ಬೆಲ್ಲ ಎಲ್ಲ ಕೆರ್ಸ್ಕೊಂಡು ನಾವು ಒಂದು ಸ್ವಲ್ಪ ತುಪ್ಪದಲ್ಲಿ ಕೊಬ್ಬರಿನ ಚೂರು ಮಾಡ್ಕೊಂಡಿದ್ರು. ಕೊಬ್ಬರಿ ಚೂರನ್ನು ಸ್ವಲ್ಪ ಹುರ್ಕೊಳ್ಳೋದು. ಅಂದರೆ ಅದಕ್ಕೆ ಸ್ವಲ್ಪ ಬಾಯಿಗೆ ಸಿಗಲಿ ಅಂಥೇಳಿ. ಲಾಡು ಅಂದರೆ ಖಾಲಿ ಇರೋದು ಬೇಡ, ಫುಲ್ ಪ್ಲೇನ್ ಲಾಡು ಬೇಡ. ಸ್ವಲ್ಪ ಕೊಬ್ಬರಿ ತುರಿ ಕೊಬ್ಬರಿ ತುರಿನೂ ಹಾಕ್ಬೋದು ನೀವು. ಕೊಬ್ಬರಿ ಚೂರು ಮಾಡಿ ಹಾಕ್ತಾರೆ. ನಾವಿಲ್ಲಿ ಚೂರು ಮಾಡಿ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಳ್ತಾ ಅವ್ರೆ. ಹಾಗೆ ಇಲ್ಲಿ ಕೆರ್ಸಿಟ್ಟು ಬೆಲ್ಲಕ್ಕೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಆಯಿತು.
ಹಾಗೆ ಬೆಲ್ಲ ಕಾಸ್ಕೊಳ್ಳೋದು. ಬೆಲ್ಲ ಇದು ಸ್ವಲ್ಪ ಜಸ್ಟ್ ಕುದಿ ಬಂದ್ರೆ ಆಯಿತು, ಬೆಲ್ಲ ಎಲ್ಲ ಕರಗಿ ಒಂದು ಕುದಿ ಬಂದರೆ ಸಾಕು. ಇಲ್ಲಾಂದ್ರೆ ಲಾಡು ಗಟ್ಟಿ ಆಗಿಬಿಡ್ತದೆ. ಒಂದೆಳೆ ಪಾಕ ಎಲ್ಲ ಮಾಡೋಕ್ಕಿಲ್ಲ, ಒಂದೆಳೆ ಪಾಕ ಮಾಡಿದ್ರೆ ಲಾಡು ಗಟ್ಟಿ ಆಗಿಬಿಡ್ತದೆ. ಸ್ವಲ್ಪ ಒಂದು ಕುದಿ ಬಂದ ತಕ್ಷಣ ನಾವು ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ಇಲ್ಲಿ ಬೆಲ್ಲ ಸ್ವಲ್ಪ ಕರಗದ ಕೂಡಲೇ ಹುರಿದಿಟ್ಕೊಂಡು ಕೊಬ್ಬರಿನೂ ಸೇರಿಸಿದೆ ಅದಕ್ಕೆ, ಕೊಬ್ಬರಿ ಪೀಸ್ನ. ಈಗ ನೋಡಿ ಜಸ್ಟ್ ಕುದಿ ಬರ್ತದೆ, ಕುದಿ ಬರ್ತಿರ್ಬೇಕಾದ್ರೆ ನಾವು ಅಕ್ಕಿ ಪುಡಿ ಏನು ಮಾಡಿಟ್ಕೊಂಡಾರಲ್ವ ಅದನ್ನು ಹಾಕಿ ತಿರ್ಸಿದ್ರೆ ಆಯಿತು. ಎಂತ ಗೊತ್ತಾ ಫ್ರೆಂಡ್ಸ್, ನಮ್ಮ ಭಾಷೆಯಲ್ಲಿ ವಾಯ್ಸ್ ಓವರ್ ಮಾಡೋದೇ ಸ್ವಲ್ಪ ಕಷ್ಟ ಅನಿಸ್ತದೆ ನನಗೆ. ಎಂತಕ್ಕಂದರೆ ನಾವು ನಾರ್ಮಲ್ಲಾಗಿ ಎಲ್ಲರಿಗೂ ಗೊತ್ತಾಗೋ ಥರ ವಾಯ್ಸ್ ಓವರ್ ಮಾಡೋದೇ ಸ್ವಲ್ಪ ಈಸಿ. ನಮ್ಮ ಈ ಬದಿ ಭಾಷೆಲಿ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ. ಸ್ವಲ್ಪ ವ್ಯತ್ಯಾಸ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗೆ ಈ ಥರ ರೆಸಿಪೀಸ್ ಎಲ್ಲ ನಮ್ಮದೇ ಈ ಕಡೆ ಭಾಷೆಯಲ್ಲೇ ಮಾಡುವ ವಾಯ್ಸ್ ಓವರ್ ಕೊಡುವ ಅಂದ್ಕೊಂಡು ಈ ಥರ ಮಾತಾಡ್ತಿದ್ದೆ. ನೋಡಿ ಇಷ್ಟ ಆದ್ರೆ ಸಾಕು, ಕರೆಕ್ಟಾಗಿ ಮಿಕ್ಸ್ ಆದರೆ. ಜಾಸ್ತಿ ಕಾಯಿಸಿದ್ರೆ ಮತ್ತು ಪಾಕ ಜಾಸ್ತಿ ಗಟ್ಟಿ ಆಗಿಬಿಟ್ರೆ ನಮ್ಗೆ ಲಾಡು ಕಟ್ಟೋದು ಕಷ್ಟ ಆಗ್ತದೆ, ಮತ್ತು ಲಾಡು ಹಲ್ಲಲ್ಲಿ ಕಚ್ಕೊಂಡು ತಿನ್ನೋಕ್ಕಾಗೋದಿಲ್ಲ, ಅಷ್ಟು ಗಟ್ಟಿ ಆಗ್ತದೆ. ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಒಂದೆರಡು ಸಲ ಚಂದ ಮಿಕ್ಸ್ ಮಾಡಿ ಕೆಳಗಿಟ್ಕೊಂಡ್ರೆ ಆಯಿತು. ಅದು ತಣ್ಣದ ಮೇಲೆ ಲಾಡು ಕಟ್ಕೊಂಡ್ರೆ ಮುಗೀತು ಕುಚ್ಚಕ್ಕಿ ಲಾಡು. ಇಷ್ಟೇ ಈಸಿ. ಈ ಲಾಡು ಮಾತ್ರ ಸೂಪರ್ ಆಗಿತ್ತು, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಆರಾಮಾಗಿ ನೀವು ಮಾಡ್ಕೊಳ್ಬೋದು. ಮನೇಲಿ ಕೊಚ್ಚಕ್ಕಿ ಇಲ್ಲ ಅಂದರೂ ಕೊಚ್ಚಕ್ಕಿ ತಂದ್ಕೊಂಡು ಹುರ್ಕೊಂಡು ಮಾಡ್ಬೋದು. ಹಾಗೆ ಫ್ರೆಂಡ್ಸ್ ನೋಡಿ, ನನ್ನ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೀಗೆ ನಿಮಗೆ ನನ್ನ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ವಿಡಿಯೋ ಇರಲಿ ಅಥವಾ ನಮ್ಮ ಹಳ್ಳಿ ಲೈಫ್ ಬಗ್ಗೆ ಈ ಥರ ಬೇರೆ ಬೇರೆ ಥರ ವಿಡಿಯೋ ನಿಮ್ಗೆ ಸಿಗ್ತಾನೆ ಇರ್ತದೆ. ಹಾಗೆ ಗೊತ್ತಲ್ಲ ಫ್ರೆಂಡ್ಸ್, ವಿಡಿಯೋ ಸೇರಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಹೇಳಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗುವ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲಾಡುಗೆ ಸಾಕಿರಲ್ವಾ? ಓಕೆ, ಈಗ ಲಾಡು ತಿನ್ನೋದು ನೀನು ತಿನ್ನೋಕಾಯ್ತಾ? ಒಂಚೂರು ತಿನ್ಕೊಂಡು ವಾಪಸ್ ನಂಗೆ ಕೊಟ್ಟೆ. ನೀ ತೊಳ ನಾನು ವಾಪಸ್. ಅದು ಪೂರ್ತಿ ತಾಟ್ ಮಾಡಲಿಲ್ಲ.